ನಮ್ಮನೆಗೆ ಯಾರೆಲ್ಲ ಬಂದಿದ್ದಾರೆ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ ಒಬ್ಬೊಬ್ರನ್ನೇ. ಹಾಯ್ ಗಾಯ್ಸ್, ನಮ್ಮ ಅತ್ತೆ ಇವ್ರ ಮನೆಗೆ ಬರಬೇಕಂದ್ರೆ ತುಂಬ ಖುಷಿ ನನಗೆ. ಯಾವಾಗ ಸ್ಕೂಲ್ ರಜಾ ಕೊಡ್ತಾ ಇರ್ತಾರೋ ಅಂತ ಇದು ಕಾಯ್ತಾ ಇರ್ತೀನಿ. ಮಾಮ ವೆಲ್ಕಮ್ ಬ್ಯಾಕ್ ಟು ಮೈ ಸರೋಜಿ ವ್ಲಾಗ್ಸ್. ಇವಾಗ ಟೈಮ್ ಬಂದು ಕರೆಕ್ಟಾಗಿ 5 o'clock, ಇನ್ನೂ 5 minutes ಇದೆ. ಹಬ್ಬಕ್ಕೆ ಎಲ್ಲ ತಯಾರಿ ಆಗಿದೆ. ನೈಟೆಲ್ಲ ಒಂಚೂರು ಮಲ್ಕೊಳ್ಳಿಲ್ಲ. ಸೊ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ಫುಲ್ ಬ್ಲಾಗ್ ನೋಡಿ. ರೆಡಿ ಇದೆ, ಸ್ನಾನ ಮಾಡಿ ಎಲ್ಲ ಮಾಡಬೇಕು. ಅದು ಬಿಟ್ಟರೆ ಫುಲ್ ಕಿಚನ್ ಕ್ಲೀನಾಗಿದೆ ಅಷ್ಟೇ. ರಂಗೋಲಿ ಬಿಡಬೇಕು, ಕಲಶ ಇಟ್ಟು ಪೂಜೆ ಮಾಡಬೇಕು ಅಷ್ಟೇ. ಇವಾಗ ಮನೆ ಒರೆಸ್ತಿದ್ದೀನಿ. ನೆಕ್ಸ್ಟು ಮನೆ ಒರೆಸಿ ಫ್ರೆಶ್ ಅಪ್ ಆಗಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಸೊ ಗೈಸ್, ನೈಟೆಲ್ಲ ನಿದ್ದೆ ಮಾಡಿಲ್ಲ, ಫುಲ್ಲು ಕಣ್ಣು ಉರಿತಿದೆ. ನೈಟೆಲ್ಲ ಏನಕ್ಕೆ ನಿದ್ದೆ ಮಾಡಿಲ್ಲ ರೀಸನ್ನು ಎಲ್ರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ರವೆ ಉಂಡೆ, ಕರ್ಜಿಕಾಯಿ, ಚಕ್ಲಿ ಇದೆಲ್ಲ ಮಾಡೋದಿರುತ್ತೆ. ಸೊ ನಾನು ನೈಟೆಲ್ಲ ಮಲ್ಕೊಂಡಿಲ್ಲ, ಕಣ್ಣು ಫುಲ್ಲು ಉರಿತಿದೆ. ಗೈಸ್ ನೋಡಿ, ರವೆ ಉಂಡೆ, ಕರ್ಜಿಕಾಯಿ, ಚಕ್ಲಿ, ಸೊ ಎಲ್ಲನೂ ಮುಗ್ದಿದೆ. ನಾನು ಈ ಥರ ರೆಡಿ ಆಗಿದ್ದೀನಿ, ಬಟ್ ಇನ್ನೂ ರೆಡಿ ಆಗಿಲ್ಲ, ಜಸ್ಟ್ ಪೂಜೆ ಮಾಡೋದಕ್ಕೆ. ಆಮೇಲೆ ಇನ್ನೂ ಚೆನ್ನಾಗಿ ರೆಡಿ ಆಗ್ತೀನಿ. ಇದು ನಮ್ಮನೆ ಎಂಟ್ರೆನ್ಸು.
ನಮ್ಮನೆಗೆ ಯಾರೆಲ್ಲ ಬಂದಿದ್ದಾರೆ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ ಒಬ್ಬೊಬ್ರನ್ನೇ. ಇವರೆಲ್ಲ ನಮ್ಮ ಮನೆಯವರ ಅಕ್ಕಂದರು, 3 ಜನ ಇದ್ದಾರೆ. ಮತ್ತು ನಮ್ಮ ದೊಡ್ಡಕ್ಕ ಅವರ ಯಜಮಾನ್ರು ಬಂದಿದ್ದಾರೆ, ಅವ್ರ ಮಕ್ಕಳು ಬಂದಿದ್ದಾರೆ. ಎಲ್ಲರೂ ಅವರವರ ಗೈಸ್, ನಾನೇ ಎಲ್ಲರೂ ಒಬ್ಬೊಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ಹರ್ಷಿತಾ. ನೆಕ್ಸ್ಟ್ ಉದಯ್. ಹೇಳು. ಚಿಕ್ಕು. ಶಾಂತು. ಗೈಸ್, ಇವರು ಸೆಂಟ್ರಲ್ ಕೂತಿರೋರು, ಮನೆಗೆ ದೊಡ್ಡವರು, ಶಕುಂತಲಾ ಅಂತ. ಅದ್ರ ನೆಕ್ಸ್ಟು ಚಂದ್ರಿಕಾ ಅಕ್ಕ, ಅದ್ರ ಲಾಸ್ಟು ಶೋಭಕ್ಕ. ಹೆಂಗಾಗಿದ್ದಾರೆ ನೋಡಿ ಗೈಸ್ ಇವರು 3 ಜನ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ನೋಡಿ, ಇವರು ನಮ್ಮ ಲಾಸ್ಟ್ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡವ್ರಲ್ಲ, ಅವ್ರ ಮಗಳು ಹರ್ಷಿತಾ ಅಂತ. ಅವಳು ಲೈಟ್ ಕಲರ್ ಗ್ರೀನ್ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಯಾಕಂತಂದರೆ ಶೋಭಕ್ಕ ಅವ್ರ ಮಗಳು ಅಂತ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ. ಅವಳೇ ನಮ್ಮ ಮನೆ ಪುಟ್ಟು ಲಕ್ಷ್ಮಿ. ಅವಳು ಎಲ್ರಿಗೂ ಅರ್ಶಿನ ಕುಂಕುಮ ಕೊಡ್ತಿದ್ದಾಳೆ. ಹರ್ಷು, ಏನು ಅನಿಸ್ತಿದೆ? ಮಾತಾಡಕ್ಕೆ ಬರಲ್ಲ, ನಾಚಿಕೆ, ಫುಲ್ ನಾಚಿಕೆ. ನೀವು ಸ್ವಲ್ಪ ನಾಚಿಕೆ. ಇದು ನಮ್ಮ ದೇಶ ಅಂದ್ರೆ. ಗೈಸ್, ಇವಾಗ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಇವಾಗ ನಮ್ಮ ಅತ್ತೆನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಗೈಸ್ ನೋಡಿ, ಇವ್ರ ಮತ್ತೆ ತುಂಬ ಸಪೋರ್ಟಿಂಗ್ ಮಾಡಿದ್ರು ನಾನು ಲಕ್ಷ್ಮಿ ಕೂರ್ಸೋದಕ್ಕೆ. ಇವನ್ ನೈಟ್ ಚಕ್ಲಿ ಮತ್ತು ಕಜ್ಜಿಕಾಯಿ ರವೆ ಉಂಡೆ ಮಾಡೋದಕ್ಕೆಲ್ಲ ತುಂಬ ಸಪೋರ್ಟಿಂಗ್ ಮಾಡಿದ್ರು. ನೈಟೆಲ್ಲ ಮಲ್ಕೊಳ್ಳೆಲ್ಲ. ನಮ್ಮ ಅತ್ತೆ ಮಲ್ಕೊಂಡಾಗ 4 o'clock ತುಂಬ ಸಪೋರ್ಟಿಂಗ್ ಮಾಡಿದ್ರು. ನಾನು ಮನೇಲಿ ಅವ್ರನ್ನ ಅತ್ತೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ಅಮ್ಮ ಅಂತಲೇ ಅಂದ್ಕೊಂಡಿರೋದು. ಸ್ವಲ್ಪ ಅದಕ್ಕೋಸ್ಕರನೇ. ತುಂಬ ಖುಷಿ ಆಗ್ತಿದೆ ನಮ್ಮ ಅಕ್ಕನ ಬ್ಲಾಗ್ಸ್ ನೋಡೋದಕ್ಕೆ. ತುಂಬ ಖುಷಿ ಆಗ್ತಿದೆ. ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಗೈಸ್ ನೋಡಿ, ನಾವೆಲ್ಲ ಪೂಜೆ ಮಾಡಿ ನಾವು ವೇಟಿಂಗ್ ಮಾಡ್ತಾ ಇದ್ದೀವಿ. ಫಸ್ಟು ಕಾಫಿ ಮಾಡಿ ಅಂತ ಅಂದರೆ ಅವ್ರ ಯಜಮಾನ್ರಿಗೆ ಮಾತ್ರ ಫಸ್ಟು ಪ್ರೆಸೆಂಟೇಷನ್ ಏನಿದ್ರು ಅವ್ರ ಯಜಮಾನ್ರಿಗೇನೆ. ನೋಡಿ ಗೈಸ್, ನಾವೆಲ್ಲ ಏನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅವ್ರ ಗಂಡಂಗೆ ಮಾತ್ರ ಫಸ್ಟು ಕಾಫಿ, ನಾವೆಲ್ಲ ನೆಕ್ಸ್ಟು. ತೀಟೆ ಸುಬ್ಬ ಇವನು. ಸುಮ್ಮನೆ ಕೂತಿರಲ್ಲ. ಗೈಸ್ ನೋಡಿ, ಇವಾಗ ಅವ್ರ ಯಜಮಾನ್ರು ಕೊಟ್ಟಾದ್ಮೇಲೆ ಒಬ್ಬೊಬ್ರಿಗೆ ಕೊಡ್ತಿದ್ದಾರೆ ಕಾಫಿ. ಏನೋ ಅಕ್ಕ ತಮ್ಮ ಗುಸು 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 ಅಂತ ಮಾತಾಡ್ತಿದ್ದಾರೆ ಗೈಸ್. ಇವಾಗ ನಮ್ಮ ಡುಮ್ಯಮ್ಮಗೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಅದನ್ನ ಇವಾಗ ನೋಡ್ತೀವಿ ಬನ್ನಿ. ನೋಡಿ ಗೈಸ್, ನಮ್ಮ ಅಮ್ಮ ಇವಾಗ ಎಲ್ಲರಿಗೂ ಕಾಫಿ ಕೊಡ್ತಿದ್ದಾರೆ. ದೊಡ್ಡಮ್ಮ ನಮ್ಗೆ ಫುಲ್ ಎದ್ರುಕೊಂಡ್ಬಿಟ್ಟಿದ್ದಾರೆ ಗೈಸ್. ಅವಾಗಲೇ ಅಕ್ಕ ತಮ್ಮ ಗುಸು ಗುಸು ಅಂತ ಮಾತಾಡ್ತಿದ್ರಲ್ಲ, ಇದನ್ನೇ ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು. ಗೈಸ್, ಇವಾಗ ನಮ್ಮ ದೊಡ್ಡಮ್ಮ ಫುಲ್ ಮೈಂಡ್ ಚೇಂಜ್ ಆಗಿಬಿಟ್ಟಿದೆ. ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಮೈ ನಡ್ತಿದೆ, ಕಾಫಿ ಚೆಲ್ಬಿಟ್ರು ಮೇಲೆ ಅಂದ್ಬಿಟ್ಟು. ಗೈಸ್, ಅವನು ನಂದ ನೋಡಿ ಅವ್ರ ಅಕ್ಕ ಡ್ಯಾನ್ಸ್ ಮಾಡ್ತಿದ್ರೆ ಎಷ್ಟು ಡೀಪಾಗೆ ಟಿ ವಿಲೇ ನೋಡ್ತಿದ್ದಾನೆ ಅಂತ. ನಮ್ಮ ಹರ್ಷಿತಾ ಅವರು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ರು, ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟರು. ಮಾತಾಡಿ ಬನ್ನಿ ಅಂದರೆ ಹೆಂಗೆ ಆಡ್ತಾರೆ ನೋಡಿ ಗಾಯ್ಸ್, ಕುತ್ಕೊಂಡೇ ಬಿಟ್ರು ಗಾಯ್ಸ್. ಇವರು ನಮ್ಮ ಅಜ್ಜಿ ದಿನ ಊಟ ತಿನ್ನೋದ್ ಬದಲು ಎಲ್ಲಡ್ಕನೆ ಹಾಕೊಂಡು ಕುತ್ಕೋತಾರೆ ಅಜ್ಜಿ. ಸುಮ್ಮನೆ ಕೂತಿರಲ್ಲ. ಇವ್ರು ನಮ್ಮ ಡುಮ್ಮಿ ಅಮ್ಮ, ಇವ್ರು ನಕ್ಕೊಂಡು ಕೂತಿರ್ತಾರೆ, ನಾವೇನ ಡೈಲಾಗ್ ಕೇಳಿದ್ರೆ ಅಷ್ಟೇ ಇವ್ರದ್ದು. ಇವ್ರು ನಮ್ಮ ಅಮ್ಮ ಜಾಸ್ತಿ ಎಲ್ಲರಿಗಿಂತ ಜಾಸ್ತಿ ಮಾತಾಡ್ತಾರೆ. ನಗೋದಂದರೆ ನಂಬರ್ 1 ಇವರು ಗೈಸ್. ನೋಡಿ, ಇವ್ರು ನಮ್ಮಮ್ಮ ಮಾತಾಡಿ ಅಂದರೆ ಮಾತಾಡೋದೇ ಇಲ್ಲ.
ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಏನೋ ಮಾತಾಡ್ತಾನೆ ಇರ್ತಾರೆ. ಕ್ಯಾಮ್ರಾ ಆನ್ ಮಾಡಿದ್ರೆ ಏನು ಮಾತಾಡಲ್ಲ, ಸೈಲೆಂಟ್. ನಾಚಿಕೆ ಒಂಥರ ನಾಚಿಕೆ. ಇವರೇ ನಮ್ಮ ಅಪ್ಪ ಬಂದಿಲ್ವಲ್ಲ ಅಂತ ಬೇಜಾರು. ಹಾಯ್ ಗಾಯ್ಸ್, ನಮ್ಮ ಅತ್ತೆ ಇವ್ರ ಮನೆಗೆ ಬರಬೇಕಂದ್ರೆ ತುಂಬ ಖುಷಿ ನನಗೆ. ಯಾವಾಗ ಸ್ಕೂಲ್ ರಜಾ ಕೊಡ್ತಾ ಇರ್ತಾರೋ ಅಂತ ಕಾಯ್ತಾ ಇರ್ತೀನಿ. ಸ್ಕೂಲ್ ರಜಾ ಕೊಟ್ಟರೆ ಸಾಕು ಅನಿಸುತ್ತೆ. ಇವ್ರ ಜೊತೆ ರೆಡಿ ಆಗೋಕ್ಕೆ, ಮೇಕಪ್ ಮಾಡ್ಕೊಳ್ಳೋಕ್ಕೆ, ವೀಡಿಯೋಸ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಇವ್ ನಮ್ಮ ತಮ್ಮ ಡ್ಯಾನ್ಸ್ ಮಾತಾಡು ಅಂದರೆ ಇವನಿಗಾಗೋದೇ ಇಲ್ಲ, ನಾಚಿಕೆ ಪಡ್ಕೋತಾನೆ. ಹೆಂಗೆ ಅಂದರೆ ನೋಡಿ, ಇವಾಗ ಹೆಂಗೆ ನಗ್ತಿದ್ದಾನೆ ಹಂಗೇನೆ ದಿನ ಮಾಡೋದು. ನೋಡಿ ಹೆಂಗೆ ಮಾಡ್ತಿದ್ದೆ ಅನ್ಕೊಂಡು ಅಲ್ಲೂನೇ ಬಂದ್ಬಿಡ್ತೇವೆ ಅವನಿಗೆ. ನಮಸ್ಕಾರ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ ಇಂಥ ಮಕ್ಕಳು ಏನು ಮಾಡೋದು, ನಾವೇನು ಮಾಡೋಣ. ಆಮೇಲೆ ಏನು ಮಾಡಿ ಏನೋ ಜಾಸ್ತಿ ಮಾಡ್ತಾರೆ, ನಮಗೆ 4 ಬಿಡ್ತಾನೆ ಅಂತ 4 ಬಿಡ್ತಾನೆ. ಅಂಥ ಮಕ್ಕಳು ನಾವೇ ಮಾಡೋಕ್ಕಾಯ್ತದೆ. ಆಮೇಲೆ ಏನಾರ ಕೇಳಿದ್ರೆ ಸಾಕು. ನೋಡಿ ಇವಾಗ ಏನಂತಂದರೆ ಇದು ಬೇಕು ಅಂತಾನೆ, ಇವಾಗ ಕೊಟ್ಟಿಲ್ಲ ಅಂದರೆ ನೋಡಿ ಹಂಗೆ ನೋಡ್ಕೊಳ್ಳಿ ಏನು ಮಾಡ್ತಾನೆ ಅಂತ. ತಲೆ ಮೇಲೆಲ್ಲ ಹೊಡಿತಾನೆ. ಅಂಥ ಮಕ್ಕಳು ನಾವು ಇದು ಮಾಡಿದ್ದೀವಿ. ಈ ಕಾಲ ಮಕ್ಕಳು ನಾವು ಈ ಕಾಲದಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ಚಡ್ಡಿ ಹಾಕೊಳಕ್ಕೆ ಬರ್ತಾ ಇರಲಿಲ್ಲ ನಮಗೆ. ಏನೇಳಿ ಚಡ್ಡಿ ಹಾಕೊಳಕ್ಕೆ ಬರ್ತಾ ಇರಲಿಲ್ಲ. ಅಂಥವ್ರು ಮೀಟರ್ ಬೇಕು, ಮೀಟರ್. A few moments later. ಇವಾಗ ಮಕ್ಕಳು ಕಂಡ್ರೆ ಅಪ್ಪ ಭಯ ಪಡಬೇಕು, ಆ ಕಾಲ ಬಂದೈತೆ. ಅಮ್ಮ ಏನು ಮಾಡ್ತಿದ್ದೀಯಾ? ಬಜ್ಜಿ ಮಾಡ್ತಾ ಇದ್ದೀನಿ ಮನೆ. ಗೈಸ್ ನೋಡಿ, ನಮ್ಮ ಮಾಮ ಇವತ್ತು ಬಜ್ಜಿ ಮಾಡ್ತಿದ್ದಾರೆ. ಗೈಸ್ ನೋಡಿ ಗೈಸ್, ನಮ್ಮಮ್ಮ ಯಾವಾಗಲೂ ಅವ್ರ ಫ್ರೆಂಡ್ ಜೊತೆನೇ ಮಾತಾಡ್ಕೊಂಡು ಇರ್ತಾರೆ. ವಿಡಿಯೋ ಕಾಲ್ ಮಾಡ್ಕೊಂಡು ಹೆಂಗಿರ್ತಾರೆ ಗೊತ್ತಾ ಗೈಸ್? ನೋಡಿ ನನ್ನ ಜೊತೆ ಒಂದು ಮಾತು ಮಾತಾಡ್ತಿಲ್ಲ ಗೈಸ್, ವಿಡಿಯೋ ಕಾಲಲ್ಲೇ ಮಾತಾಡ್ಕೊಂಡು ಕೂತಿದ್ದಾರೆ ಗೈಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇವಾಗ ಬಿಸಿ ಬಿಸಿ ಬಜ್ಜಿ ತಯಾರಾಗಿದೆ. ಮಾಡಿದ ತಕ್ಷಣ ತಿನ್ನದೆ. ತಣ್ಣಗಾಗಬೇಕು. ಅವಾಗ ನಿಮಗೆ ನಾನು ಟೇಸ್ಟ್ ನೋಡ್ಕೊಂಡು ಹೆಂಗಿದೆ ಅಂತ ಹೇಳ್ತೀನಿ. ನಮ್ಮ ಮಾಮ ಮಾಡಿರೋ ಬಜ್ಜಿ ಏನು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಗೈಸ್. ಇವಾಗ ಎಲ್ಲ ತಯಾರಾಗಿದೆ, ಟೇಸ್ಟ್ ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀವಿ ಗೈಸ್. ಸಕ್ಕತ್ತಾಗಿದೆ ನಮ್ಮ ಮಾಮ ಮಾಡಿರೋದು. ನಮ್ಮ ಮಾಮ ತಿಂದು ನೋಡಿದಾಗ ಹೆಂಗಿದೆ ಅಂತ ಹೇಳ್ತಾರೆ ಗೈಸ್. ನಮ್ಮ ಅಜ್ಜಿ ಹೇಳ್ತಿದ್ದಾರೆ ಇನ್ನೂ ಬೇಯಬೇಕು ಅಂತ. ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಗೊತ್ತಾ ನಮ್ಮ ಮಾಮ. ಹೆಂಗೈತೆ ಅಜ್ಜಿ? ಹೆಂಗೈತೆ ನಿಂಗೆ ಅಕ್ಕ? ನಿಂಗೆ ಡುಮಿಯಮ್ಮ ಮಾತಾಡು ಏನನ. ನೀನಮ್ಮ? ಸೂಪರ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೈಸ್ ನೋಡಿ, ಇವರೆಲ್ಲ ನಮ್ಮ ಫ್ಯಾಮಿಲಿ. ಇವರು ನಾವು ವಿಡಿಯೋ ಮಾಡ್ತಿದ್ದೀವಿ ನೋಡಿ, ಸುಮ್ಮನೆ ಹೋಗಿ ಮಾ ಅಂತಿದ್ದಾರೆ ಗೈಸ್. ಆಗಲೇ ತಟ್ಟೆ ಖಾಲಿ ಆಗಿದೆ ಗೈಸ್. ಬಜ್ಜಿನ ಮಾಡ್ಬಿಟ್ಟು ಅತ್ತೆ ಸೊಸೆನೆ ತಿನ್ಕೋಬಿಟ್ರು ಗಾಯ್ಸ್. ಅದ್ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಮತಂದವ್ರ ಮಂತನ ಅಲ್ಲ, ಬಕಾಸುರ ವಂಶದವ್ರು ನೀವು. ಇವರು ಅತ್ತೆ ಅಂತ, ಇವರು ಸೊಸೆ ಅಂತ. ನೋಡಿ ಊಟ ಮಾಡ್ತಿದ್ದಾರೆ ನೋಡಿ. ನಮ್ಮ ದೊಡ್ಡಮ್ಮ ಸುಮ್ಮನೆ ಕೂತಿದ್ದಾರೆ ನೋಡಿ. ನಮ್ಮ ಡುಮಿಯಮ್ಮ ಮಾಡ್ತಿದ್ದಾರೆ ಊಟ. ಉದಯ ಮಾಡ್ತಿದ್ದಾನೆ. ಸೊ ಗೈಸ್, ಯಾರ್ಯಾರು ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಿ ಮತ್ತು ನಮ್ಮನೆ ಮಹಾಲಕ್ಷ್ಮಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಗೈಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ.